ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಪ್ರಿಯ ವೀಕ್ಷಕರೇ, ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸೊ ಪ್ರಿಯ ವೀಕ್ಷಕರೇ, ನೀವು ಇಂದಿನ ಸಂಚಿಕೆಯಲ್ಲಿ ನೋಡಿದ್ರಲ್ಲ, ಅದ್ಭುತವಾಗಿ ನಮ್ಮ ಗುರುಜಿ ಎಂಥ ಮಾತು ಹೇಳಿದ್ರು. ಕೇಳ್ತಾ ಇದ್ರೇ ಕಿವಿ ತಂಪು ಅನ್ಸುತ್ತೆ. ನಮ್ಗೆಲ್ರಿಗೂ ಒಂದು ಪಾಸಿಟಿವ್ ವೈಬ್ ಬಂತು. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೇಳಿ ನಮಗೂ ಕೂಡ ಒಂದು ಛಲ ಬಂತು, ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂತು ಅಂತ ಹೇಳ್ತಾ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಅನಂತ ಶ್ರೀರಾಮ್ ಗುರುಜಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅದರಲ್ಲಿ ವೆಲ್ಕಮ್ ಫಸ್ಟ್ ಮಾಡ್ಕೊಳ್ಳೋಣ. ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಗುರುಜಿ ನಮಸ್ತೆ. ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ದುಡ್ಡಿದ್ರೆ ದುನಿಯಾ, ಕಾಸಿದ್ರೆ ಕೈಲಾಸ, ದುಡ್ಡಿದ್ರೆ ಪ್ರತಿದಿನನೂ ಹಬ್ಬನೇ, ಕಾಂಚಾಣಂ ಕರ್ಮ ವಿಮೋಚನ. ಒಬ್ಬೊಬ್ಬ ಗುರುಜಿ ಎಂಥ ಮಾತು ಹೇಳಿದ್ರಿ. ನೀವು ಮಾತಾಡ್ತಿರೋದು ಕೇಳ್ತಿದ್ರೆ ನಮಗೇನೆ ಕಿವಿ ತಂಪು ಅನ್ಸುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ. ಗುರುಜಿ, ದುಡ್ಡು ಅಂತಂದ್ರೆ ದುನಿಯಾ ಬಾಯ್ ಬಿಡುತ್ತೆ ಅನ್ನತ್ತೆ ದುಡ್ಡು ಅಂತಂದ್ರೆ. ಸೊ ಅಂಥದ್ರಲ್ಲಿ ನೀವು ದುಡ್ಡು ಅಂತ ಹೇಳ್ತಿದ್ದಾಗ ನಮ್ಮ ಹತ್ರ ಅಷ್ಟು ಹಣ ಇದೆಯೇನಪ್ಪ, ಇದೆಯಾ ಅನ್ನೋಷ್ಟು ಫ್ರೀ ಮೈಂಡೆಡ್ ಆಗಿಬಿಡ್ತೀವಿ ಗುರುಜಿ ನಾವೆಲ್ಲರೂ. ಸೊ ತುಂಬ ಸೊಗಸಾಗಿ ಹೇಳಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ? ದುಡ್ಡು ಅನ್ನುವಷ್ಟರಲ್ಲೇ ಮನುಷ್ಯನ ಮುಖದಲ್ಲಿ ಕಳೆ ಬರುತ್ತೆ, ಆ ಎನರ್ಜಿನೇ ಚೇಂಜ್ ಆಗುತ್ತೆ. ನಿಜ ಗುರುಜಿ. ಈ ಥರ ಇರುವಂಥ ದುಡ್ಡನ್ನು ನಾವು ಸುಲಭವಾಗಿ ಯಾವ ಥರ ಸಂಪಾದನೆ ಮಾಡಬೇಕು? ನಾವು ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡೋಕ್ಕಾಗುತ್ತಾ? ಆಗುತ್ತೆ. ಆದರೆ ಸಾವಿರಾರು ಕೋಟಿ ಜನಸಂಖ್ಯೆ ಇರಬೇಕಾಗಿದ್ರೆ ದುಡ್ಡು ನಮ್ಮ ಹತ್ರನೇ ಯಾಕೆ ಸುಲಭವಾಗಿ ಬರಬೇಕು? ಎಷ್ಟೋ ಕೋಟಿ ಜನಸಂಖ್ಯೆ ಇದೆ, ನಮ್ಮ ಹತ್ರನೇ ಯಾಕೆ ಬರಬೇಕು ದುಡ್ಡು? ಆದರೆ ಬರುತ್ತೆ, ಬರಲೇಬೇಕು. ಯಾವ ರೀತಿ ಅಂತಂದರೆ, ನಾವು ಆ ದುಡ್ಡನ್ನು ಆಕರ್ಷಣೆ ಮಾಡಿದಾಗ ಆ ದುಡ್ಡು ನಮ್ಮ ಹತ್ರ ಬರಲೇಬೇಕು. ದುಡ್ಡು ಒಂದೇ ಅಲ್ಲ, ನೀವೇನೇ ಆಗಲಿ ಆಕರ್ಷಣೆ ಮಾಡಿದ್ರೆ ಎಲ್ಲವೂ ನಮ್ಮ ಹತ್ರ ಬರಲೇಬೇಕು. ಖಂಡಿತ ಗುರುಜಿ. ಅದು ಈ ದುಡ್ಡಿನ ಒಂದು ಸೀಕ್ರೆಟ್. ಯಾವ ಥರ ನಾವು ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋದು ನಾವು ಇಂದಿನ ವಿಡಿಯೋನಲ್ಲಿ ನೋಡೋಣ. ದುಡ್ಡು ನಾವು ಯಾವ ಥರ ದುಡ್ಡನ್ನು ಅಟ್ರಾಕ್ಷನ್ ಮಾಡಬೇಕು ಅಂತಂದರೆ, ದುಡ್ಡಿನ ಕಡೆ ನಾವು ಯಾವ ಥರ ಗಮನ ಹರಿಸ್ಬೇಕಂತಂದರೆ, ನಮಗೆ ಲಕ್ಷಗಟ್ಟಲೆ ನಮ್ಮ ಆಲೋಚನೆಗಳು ದಿನದಲ್ಲಿ ಬದಲಾಗ್ತಾ ಇರುತ್ತೆ. ನಮ್ಮ ತಲೆಯಲ್ಲಿ ಸೆಕೆಂಡಿಗೆ ಒಂದು ಸಲ ನಮ್ಮ ಆಲೋಚನೆ ಬದಲಾಗುತ್ತೆ. ಮನುಷ್ಯನಿಗೆ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಬರ್ತಾನೆ ಇರುತ್ತೆ. ಆ ಆಲೋಚನೆಗಳು ಬರ್ತಾ ಇರಬೇಕಾಗಿದ್ರೆ ನಾವು ದುಡ್ಡು ಅನ್ನೋ ಆಲೋಚನೆ ಎಲ್ಲಿ ಸೇರಿಸಿದ್ದೀವಿ? ಎಲ್ಲೋ ಒಂದು ಕಡೆ ಇರುತ್ತೆ ಅಲ್ವರಾ? ಆ ಥರ ಇದ್ದಾಗ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಆಗುತ್ತೆ. ಈ ಸಾವಿರ ಆಲೋಚನೆಗಳು ಬರುವ ಜಾಗದಲ್ಲಿ ನಾವು ಒಂದೋ ಎರಡೋ ಬೇರೆ ಆಲೋಚನೆ ಮಾಡಿ, ಇನ್ನು ಉಳಿದ ಎಲ್ಲ ಆಲೋಚನೆಗಳು ದುಡ್ಡಿನ ಬಗ್ಗೆ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಗಂಟೆ ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ತೀವೋ ಆವಾಗ ದುಡ್ಡು ಬರುತ್ತೆ. ಮನುಷ್ಯನ ಆಲೋಚನೆಗಳ ಬಗ್ಗೆ ಓಶೋ ರಜನೀಶ್ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದರೆ, ಮನುಷ್ಯ ಹಿಮಾಲಯ ಪರ್ವತವನ್ನು ಹತ್ತಬಲ್ಲ, ಸಮುದ್ರ ಆಳವನ್ನು ತಿಳಿಯಬಲ್ಲ, ಆಕಾಶದ ಯಾನ ಮಾಡಬಲ್ಲ. ಆದರೆ ಮನುಷ್ಯನು ಈ ಭೂಮಿ ಒಳಗಡೆ ಪ್ರವೇಶ ಮಾಡೋದಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ತನ್ನೊಳಗಡೆ ತಾನು ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ, ಮಾಡ್ತಾ ಇಲ್ಲ. ತನ್ನೊಳಗಡೆ ತಾನು ಪ್ರವೇಶ ಮಾಡ್ತಾ ಇಲ್ಲ ಅಂದರೆ ಭೂಮಿ ಒಳಗಡೆ ಹೋಗೋಕ್ಕೆ ಯಾವ ಥರ ಆಗೋದಿಲ್ವೋ ಆ ರೀತಿ ತನ್ನ ಒಳಗಡೆ ತಾನು ಪ್ರವೇಶ ಮಾಡ್ತಾ ಇಲ್ಲ ಅಂತಾರೆ. ಯಾಕೆ ಅಂತಂದರೆ ನಮ್ಮ ಆಲೋಚನೆಗಳು ಸೀಮಿತವಾಗಿಲ್ಲ ಅನ್ನೋದರ ಇದರ ಅರ್ಥ. ನಮ್ಮ ಆಲೋಚನೆಗಳನ್ನು ನಾವು ಕಠಿಣವಾಗಿ ಅದನ್ನು ತಡೆ ಹಿಡಿದು ನಾವು ದುಡ್ಡಿನ ಕಡೆ ಆ ಆಲೋಚನೆಗಳನ್ನು ಮರಳಿಸಿದಾಗ ದುಡ್ಡು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಇಬ್ಬರು ನದಿ ಹತ್ರ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ. ಮೀನು ಹಿಡಿಯೋಕ್ಕೆ ಹೋದರೆ ಒಬ್ಬ ಈ ಕಡೆ ಕುಳಿತುಕೊಂಡಿರ್ತಾನೆ, ಇನ್ನೊಬ್ಬ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿರ್ತಾನೆ. ಇವನು ಮೊದಲನೇವನು ಕುಳಿತುಕೊಂಡಿರ್ತಾನಲ್ವ, ಇವನು ಏನು ಮಾಡ್ತಾ ಇರ್ತಾನೆ, ಅವನ ಆಲೋಚನೆ ಯಾವ ಥರ ಇದೆ, ಇವನ ಆಲೋಚನೆ ಯಾವ ಥರ ಇದೆ ಅಂತ ನೋಡೋಣ. ಕೂತ್ಕೊಂಡಿರ್ಬೇಕಾದ್ರೆ ಗಾಳ ಬಿಡ್ತಾರೆ. ಏನು ಮೀನು ಹಿಡಿಬೇಕಾದ್ರೆ ಗಾಳ ಬಿಡ್ತಾರಲ್ಲ, ಗೊತ್ತಲ್ವಾ? ಗೊತ್ತು. ಆ ಗಾಳ ಬಿಟ್ಟಾಗ
ಈ ಕಡೆ ಇವನು ಬಿಟ್ಟಿರ್ತಾನೆ, ಆ ಕಡೆ ಅವನು ಬಿಟ್ಟಿರ್ತಾನೆ. ಇವ್ರ ಮುಂದೆ ಒಂದು ಮರದ ದಿಂಬು ಥರ ಕಪ್ಪನೆ ಬರ್ತಾ ಇರುತ್ತೆ, ಆ ನೀರಲ್ಲಿ ತೆಲ್ಕೊಂಡು ಬರ್ತಾ ಇರುತ್ತೆ. ಓಕೆ. ಬರ್ತಾ ಇರಬೇಕಾಗಿದ್ರೆ ಇವನ ಆಲೋಚನೆ ಏನು ಮಾಡ್ತಾನೆ, ಈ ಮೊದಲು ಕೂತ್ಕೊಂಡಿದ್ನಲ್ಲ, ಇವನ ಆಲೋಚನೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅದ್ರ ಕಡೆ ಗಮನ ಹೋಯ್ತು. ಓಕೆ. ಗಮನ ಹೋಯ್ತು, ಇವನ ಆಲೋಚನೆ ಎಲ್ಲ ಅದ್ರ ಮೇಲೆ ಮಾಡ್ತಾನೆ. ಅಲ್ಲಿ ದೂರದಲ್ಲಿ ಬರ್ತಾ ಇದೆಯಲ್ಲ, ಅದೇನು ಮರದ ದಿಂಬ, ಇಲ್ಲ ಪ್ರಾಣಿನ, ಇಲ್ಲ ಮೂಟೆನ, ಏನು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕುತೂಹಲ ಜಾಸ್ತಿ ಆಗಿರುತ್ತೆ, ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬರುತ್ತೆ, ಅದು ಒಂದು ಮನುಷ್ಯನ ದೇಹ ಅಂತ ಗೊತ್ತಾಗುತ್ತೆ. ಆಗ ಇವನಿಗೇನಂತ ಆಲೋಚನೆ ಬಂತು, ಇದು ಮನುಷ್ಯನ ದೇಹ ಅಂತ ಗೊತ್ತಾಯ್ತು, ಇವನು ಗಂಡಸ ಇಲ್ಲ ಹೆಂಗಸ. ನಂತರ ಏನು ಆಲೋಚನೆ ಬಂತು, ಇವನು ಸೂಸೈಡ್ ಮಾಡಿಸತ್ತೋಗಿದ್ದಾನ, ಇಲ್ಲ ಯಾರಾದರೂ ಒಡೆದಾಕ್ಬಿಟ್ಟಿದ್ದಾರ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಯ್ತು, ಅದು ಶವ ಮುಂದಕ್ಕೆ ಹೋಯ್ತು. ಆಮೇಲೆ ಯೋಚನೆ ಮಾಡ್ತಾ ಇದ್ದಾನೆ, ಇವನಿಗೆ ಅಪ್ಪ ಅಮ್ಮ ಇದ್ದಾರ. ಇನ್ನೂ ಸ್ವಲ್ಪ ಮುಂದೆ ಹೋಯ್ತು, ಇವನ ಆಲೋಚನೆ ಬದಲಾಗಿಲ್ಲ, ಅದ್ರ ಕಡೆನೇ ಇದೆ. ತುಂಬ ಸರ್ಚ್ ಮಾಡ್ತಾ ಇದ್ದಾನೆ ತಲೆಯಲ್ಲಿ, ಇವರಿಗೆ ಮನೆ ಇದೆಯಾ ಇಲ್ವಾ, ಇವನಿಗೆ ಮಕ್ಕಳಿದಾರ ಇಲ್ವಾ, ಇವನ ಮನೆ ಇದ್ದರೆ ಮನೆ ಬಾಗಿಲು ಯಾವ ಕಡೆ ಇದೆ, ಈ ಬಾಗಿಲಿಂದ ಏನಾದರೂ ವಾಸ್ತು ಮಿಸ್ಟೇಕ್ ಆಯಿತು, ಈ ಥರ ಆಗ್ಬಿಟ್ನ ಇವ್ರ ಮಕ್ಕಳು ಓದ್ತಾ ಇದ್ದಾರ, ಅವ್ರ ಪೊಸಿಷನ್ ಯಾವ ಥರ ಇದೆ, ಇವನು ಹೋಗ್ಬಿಟ್ಟಿದ್ದಾನಲ್ಲ ಅವ್ರ ಮನೆ ಪೊಸಿಷನ್ನು, ಅವರ ಸಮಸ್ಯೆಗಳೇನಾನು ಇದೆಯಾ, ಅವ್ರ ಮನೆಯಲ್ಲಿ ಯಾವ ಥರ ಒಂದು ಉದ್ಭವವಾಗಿರ್ತಾರೆ, ಇದು ಸತ್ತೋಗಿದ್ದಾನೆ ಅಂತ ಗೊತ್ತಾಗಿದೆ. ಅವನು ಹೋಗ್ಬಿಟ್ಟಿದ್ದಾನೆ, ಆದರೆ ಇವ್ರ ಮನೆಯಲ್ಲಿ ಯಾವ ಥರ ಸಿಚುವೇಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಎಲ್ಲ ಅಳ್ತಾ ಇರ್ತಾರ, ಇಲ್ಲ ಹುಡುಕ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ ಅಂತ ಇವನಿಗೆ ತಲೆಯಲ್ಲಿ ತುಂಬ 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 ಯೋಚನೆಗಳಿಗೆ ಅದು ಹತ್ತುತ್ತಾನೆ ಇದೆ. ಆದ್ರೂ ಕೊನೆ ಆಗಿಲ್ಲ. ಕೊನೆಗೆ ಏನು ಮಾಡ್ತಾನಂತಂದರೆ, ಇವನು ಮನೆ ಎಲ್ಲಿದೆ ಅಂತ ನಾನು ತಿಳ್ಕೊಳ್ಲೇಬೇಕು ಅಂತ ಪ್ರಯತ್ನಿಸ್ತಾನೆ. ಇವನು ಬಂದಿರೋದೇನಕ್ಕೆ, ಮೀನು ಗಾಳನೂ ಬಿಟ್ಬಿಟ್ಟಿದ್ದಾನೆ ನೀರಲ್ಲಿ. ಇವನ ಯೋಚನೆ ಎಲ್ಲ ಅವ್ರ ಮನೆ ಕಡೆ ಹೋಗ್ಬಿಟ್ಟಿದೆ, ಯೋಚನೆ ಮಾಡ್ತಾನೆ ಇದ್ದಾನೆ. ಕೊನೆಗೆ ಅವನ ಮನಸ್ಸಿನಲ್ಲಿ ಏನು ಬಂದಿದೆ, ಅವನೆಲ್ಲಿದ್ದಾನೆ ತಿಳ್ಕೊಬೇಕು, ಅವನು ಯಾರು, ಅವನು ಯಾವ ಊರು ಅಂತ ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಸಮಯ ಮುಗಿದೋಗಿದೆ, ಕತ್ಲಾಗ್ತಾ ಬರ್ತಾ ಇದೆ. ಇವನಿಗೆ ಆ ಜ್ಞಾನ ಇಲ್ಲ, ಏನಕ್ಕೆ ಇವನು ಬಂದಿರೋದು ಮೀನು ಹಿಡಿಯೋಕ್ಕೆ. ಆದರೆ ಇವನು ಮಾಡಿದ್ದು ನೋಡಿದ್ರೆ ಈ ಥರ ಆಲೋಚನೆ ಮಾಡಿಕೊಂಡು ತನ್ನ ಆಲೋಚನೆಯನ್ನು ಬಿಟ್ಬಿಟ್ಟಿದ್ದಾನೆ. ನಂತರ ಇನ್ನು ಹೋಗಬೇಕು, ಗಾಳ ನೋಡಿದ್ರೆ ಗಾಳ ಎಲ್ಲಿದೆ, ಕೈಯಲ್ಲಿರೋದು ಬಿಟ್ಬಿಟ್ಟಿದೆ, ನೀರಲ್ಲಿ ಒಟ್ಟಾಗಿದೆ. ಆಮೇಲೆ ಇನ್ನೊಬ್ಬನು ಬಂದಿದ್ನಲ್ಲ ಪಕ್ಕದಲ್ಲಿ, ಇಬ್ಬರು ಬಂದಿದ್ರಲ್ಲ ಇವರು, ಆ ಕಡೆ ಇರೋನು ಏನು ಮಾಡ್ತಾನೆ ಅಂದರೆ ಇದನ್ನು ಗಮನಿಸ್ಕೊಳೋದೇ ಇಲ್ಲ. ಅವನು ಮುಂದೆನೇ ಹೋಗಿರುತ್ತೆ, ಆದರೆ ಅವನು ಗಮನಿಸ್ಕೊಳೋದೇ ಇಲ್ಲ. ಅವನ ಪಾಡೇನು, ಅವನು ಮೀನು ಹಿಡಿತಾ ಇದ್ದಾನೆ. ಅವನು ತುಂಬ ಮೀನನ್ನು ಹಿಡಿದಿದ್ದಾನೆ. ಸಂಜೆ ಇಬ್ಬರು ಮೀಟ್ ಆಗಿದ್ದಾನೆ ಒಂದು ಜಾಗದಲ್ಲಿ. ಅವನು ಬಂದ, ಇವನು ಬಂದ. ಏನಯ್ಯ ನಿಂದಿಲ್ಲಯ್ಯ ಮೀನು ಅಂತ ಕೇಳ್ತಾ ಇದ್ದಾನೆ. ನಂದು ಈ ಥರ ಆಗಿಬಿಡ್ತು, ನನ್ನ ಮುಂದೆ ಏನೋ ಬಂತು, ನಾನು ಅದರ ಆಲೋಚನೆಗಳೆಲ್ಲ ಮಾಡ್ತಾ ಇದ್ದೀನಿ, ಇನ್ನೂ ನಂದು ತೀರ್ತಾ ಇಲ್ಲ. ಕೊನೆಗೆ ಅವನು ಎಲ್ಲಿದೆ, ಅವ್ರು ಯಾರು, ಅವ್ರ ಊರು ಯಾವುದು, ಅವ್ರ ಮನೆ ಯಾವುದು ಅನ್ನೋದನ್ನು ನಾನು ತಿಳ್ಕೊಬೇಕು ಅಂತ ನನಗೆ ಕುತೂಹಲ ಇದೆ ಅಂತಾನೆ. ಏನಯ್ಯ ನಾವಿಬ್ಬರು ಬಂದಿರೋದು ಮೀನು ಹಿಡಿಯೋದಕ್ಕೆ, ನಾವು ಹಿಡಿಬೇಕಾಗಿರೋದು ಮೀನನ್ನು, ಅರ್ಥ ಆಯ್ತಾ, ನೀನೇನೋ ಈ ಥರ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟು ಬರೀ ಕೈಯಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲೇ ಇರು, ನೀನು ತಗೋ ಅರ್ಧ ಮೀನು, ನಾನು ಹಿಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅಲ್ಲಿದೆ ನೋಡ್ರಿ ಕನ್ನಡದ ಜನತೆಯ ಒಂದು ಕರುಣೆ, ಕನ್ನಡಿಗರ ಮನಸ್ಸು ಅನ್ನೋದು. ಅವನು ಬರೀ ಕೈಯಲ್ಲಿ ಹೋಗ್ತಾ ಇದ್ರೆ ಹಾಗೆ ಕಳಿಸಿಲ್ಲ, ನಾನು ಹಿಡ್ದಿದ್ದೀನಲ್ಲ ಮೀನು, ಅದರಲ್ಲಿ ನೀನು ತಗೊಂಡೋಗು, ಅದು ಸ್ನೇಹ ಅನ್ನೋದು. ಅದು ಆ ರೀತಿಯಾಗಿ ಆಲೋಚನೆಗಳು ಬೇರೆ ಕಡೆ ಹೋದಾಗ ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಆಗುತ್ತೆ. ನಮ್ಮ ಆಲೋಚನೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಯಾವ ಥರ ಇರಬೇಕು ಅಂತಂದರೆ, ಎರಡನೇ ಒಂದು ಮಾಡಿದ್ನಲ್ಲ, ಅವನು ಹೋಗಿದ್ದಾನೆ, ಮೀನು ಹಿಡ್ಕೊಂಡಿದ್ದಾನೆ, ಬಂದಿದ್ದಾನೆ, ಅಷ್ಟರಲ್ಲಿದ್ದರೆ ನಮ್ಮ ಏನು ಕೋರಿಕೆ ಇರುತ್ತೆ ಆ ಕೋರಿಕೆಗಳೆಲ್ಲ ನೆರವೇರುತ್ತೆ.
ಅದ್ಭುತ ಗುರುಜಿ, ಸಿಕ್ಕಾಪಟ್ಟೆ ಸಕ್ಕದಾಗಿ ಹೇಳಿದ್ರಿ ವೀಕ್ಷಕರಿಗೆ. ಸೊ ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ ವೀಕ್ಷಕರಿಗೆ, ಅಂಥದ್ರಲ್ಲಿ ನೀವು ಕೂಡ ಅದ್ಭುತವಾದಂತಹ ಮಾದರಿಗಳನ್ನ ಕೊಟ್ಟು, ಎಕ್ಸಾಂಪಲ್ಸ್ ಕೊಟ್ಟು, ನಾವು ಯಾವ ರೀತಿ ದುಡ್ಡು ಮಾಡಬೇಕು, ನಮ್ಮ ಆಲೋಚನೆಗಳು ನಮ್ಮ ಹಿಡಿತದಲ್ಲಿ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಅದ್ಭುತವಾಗಿ ಹೇಳಿಕೊಟ್ರಿ ಗುರುಜಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ, ನೀವು ಕೂಡ ನಿಮ್ಮ ಆಲೋಚನೆಗಳನ್ನು, ಅಂದರೆ ನೀವು ಒಂದೇ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು. ಇವತ್ತು ನೀನು ಮಾಡಬೇಕು ಅಂದರೆ ಇವತ್ತು ಮಾಡಬೇಕು, ಇವತ್ತು ಬೇಡ ಅಂದರೆ ಬೇಡ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ಒಂದು ಏಕಾಗ್ರತೆ, ನಿಮ್ಮ ಒಂದು ಕಾನ್ಸಂಟ್ರೇಷನ್ ನಿಮ್ಮ ಹಿಡಿತದಲ್ಲಿರಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಶ್ರೀರಾಮ್ ಗುರುಜಿ ಇದ್ದು ಈ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಇವತ್ತು ಇವಾಗ ಬರುವಂಥ ಸಂಚಿಕೆಗಳಲ್ಲಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಇದು ಎಲ್ಲನೂ ನಿಮಗೂ ಯೂಸ್ಫುಲ್ ಅಂತ ಹೇಳಿ ಭಾವಿಸಿ, ನೀವು ಕೂಡ ಏನಾದರೂ ಕೇಳಬೇಕು, ಪ್ರಶ್ನೆಗಳು ಕೇಳಬೇಕು ಅಂತ ಏನಾದರೂ ಇದ್ದರೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಇವಾಗ ಹೊಸ ಹೊಸ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ, ನಿಮಗೂ ಹಂಚ್ತಾ ಇದ್ದೀವಿ. ಗುರೂಜಿಗಳು ಕೂಡ ಈ ಒಂದು ವಿದ್ಯೆನ ಅದ್ಭುತವಾಗಿ ಕಲ್ತ್ಕೊಂಡು ಯಾವ ರೀತಿ ಒಂದು ಹಣನ ಮಾಡೋದು, ಯಾವ ರೀತಿ ನಮ್ಮ ಏಕಾಗ್ರತೆನ, ನಮ್ಮ ಆಲೋಚನೆಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿ. ತುಂಬ ಹೃದಯ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇರಿ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು.